ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಮ್ಮ ಕರಾವಳಿಯ ಸ್ಪೆಷಲ್ ಉಪ್ಪು ದೋಸೆ ಮಾಡುವಂಥದ್ದು ಯಾವ ರೀತಿಯಲ್ಲಿ ಮಾಡ್ತಾರೆ, ನಮ್ಮ ಕರಾವಳಿಗರು ಕ್ರಿಸ್ಪಿಯಾಗಿರುವಂಥ ಉಪ್ಪು ದೋಸೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ಕರಾವಳಿಯ ಸಾಂಪ್ರದಾಯಿಕವಾದ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿದೆ, ಏನು ಕಷ್ಟ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಅಡುಗೆ ಮಾಡ್ಲಿಕ್ಕೆ ಬರದೇ ಇರೋರು ಕೂಡ ಕಣ್ಣು ಮುಚ್ಕೊಂಡು ಮಾಡ್ಬೋದಾದಂಥ ಒಂದು ರೆಸಿಪಿ ಇದು. ಒಂದು 2 ಅಥವಾ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಇದಕ್ಕೆ ಜಾಸ್ತಿ ಏನು ಇದಾಕೋ ಅವಶ್ಯಕತೆ ಇಲ್ಲ, ಏನೇನು ವೆರೈಟಿಗಳು ಹಾಕಬೇಕಾಗಿಯೂ ಇಲ್ಲ. ಉಪ್ಪು, ತೆಂಗಿನಕಾಯಿ ತುರಿ, ಅಕ್ಕಿ, ಈ 3 ಐಟಮ್ನ ಹಾಕಿ ಯೂಸ್ ಮಾಡಿ ಮಾಡುವಂಥ ಒಂದು ಸ್ಪೆಷಲ್ ದೋಸೆ ಇದು. ಇದೇನು ನಮ್ಮ ಅಕ್ಕಿನ ಚೆನ್ನಾಗಿ ನಾವು ನೆನೆಸಿಡಬೇಕು. ಅಟ್ಲೀಸ್ಟ್ ಒಂದು ಮಿನಿಮಮ್ ಬೆಳಗ್ಗೆನೇ ನೆನೆಸಿಡ್ತೀವಿ ಅಂತಂದರೆ ಒಂದು 2 hours ಆದರೂ ನೆನೆಸಿಡಬೇಕು. ಹಾಗೆ ಮಾಡೋಂಗಿಲ್ಲ. ಹಸಿ ಅಕ್ಕಿನೂ ಮಾಡ್ಬೋದು, ಬಟ್ ಆ ಟೇಸ್ಟ್ ಬರೋದಿಲ್ಲ. ಸೊ ನಾನು ಅಕ್ಕಿನಲ್ಲಿ ಸ್ವಲ್ಪ ರಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ತೆಂಗಿನಕಾಯಿ ತುರಿ ಹಾಕಬೇಕು, ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ರುಬ್ಬೋವಾಗಲೇ ನಾವು ಹಾಕಿಬಿಡ್ಬೇಕು. ಇದನ್ನು ಹಾಕಿಬಿಟ್ಟು ಅದನ್ನು ನೀಟಾಗಿ ರುಬ್ಬಬೇಕು. ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು. ಈ ಥರ ಪೇಸ್ಟ್ ಬರಬೇಕು. ಈ ಥರ ರುಬ್ಬಾದ್ಮೇಲೆ ಚೆನ್ನಾಗಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಉಪ್ಪು ಹದ ನೋಡ್ಕೊಳ್ಬೇಕು. ಉಪ್ಪು ಕಡಿಮೆ ಆದರೆ ಸ್ವಲ್ಪ ಉಪ್ಪು ಉದುರಿಸ್ಬೇಕು. ಉಪ್ಪಿಲ್ಲ ಅಂತಂದರೆ ಟೇಸ್ಟ್ ಬರೋದಿಲ್ಲ. ಆಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು. ಸ್ವಲ್ಪ ಎಳ್ತಾಗಿರುವಂಥ ತೆಂಗಿನಕಾಯಿ ಹಾಕ್ತಾರೆ ನಮ್ಮ ಕಡೆ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಈ ಥರ ಜೋರಾದ ಉರಿಯಲ್ಲಿ ಒಂದು ತವಾನ ಇಡಬೇಕು. ಇದಕ್ಕೆ ಆದಂಥ ಸ್ಪೆಷಲ್ ತವ ಸಿಗುತ್ತೆ. ನಾವು ಮಾಮೂಲಿ ದೋಸೆ ಮಾಡೋ ತವದಲ್ಲಿ ಇದನ್ನು ಮಾಡೋಂಗಿಲ್ಲ. ಇದಕ್ಕೆ ಓಡ್ ದೋಸೆ ಅಂತ ಹೇಳ್ತಾರೆ. ಈ ಓಡಲ್ಲೇ ನಾವು ಮಾಡೋದು ಹೆಂಚಿನ ದೋಸೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿದೆ. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಬ್ರೇಕ್ ಆದ್ರೂ ಏನು ತೊಂದರೆ ಇಲ್ಲ, ಅದನ್ನು ನೀಟಾಗಿ ಬರುತ್ತೆ ದೋಸೆ. ಈ ಹಂಚು ತುಂಬ ಬಿಸಿ ಆಗಬೇಕು, ಅಂದರೆ ದೊಡ್ಡ ಊರಿನಲ್ಲೇ ಇಡಬೇಕು. ಬಿಸಿ ಆದ ತಕ್ಷಣವೇ ಒಂಚೂರು ನೀರು ಹಾಕ್ಕೊಂಡು ನೋಡಿ ನೀವು, ಅದು ಫುಲ್ ಅಲ್ಲೇ ಕರ್ಗೋಗ್ಬಿಡ್ಬೇಕು. ಅಷ್ಟು ಬಿಸಿ ಆದಮೇಲೆ ನೀವು ಈ ಬಂದ ಹಾಕಬೇಕಾಗುತ್ತೆ. ಇಲ್ಲಾಂದರೆ ತೆಗಿಯೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ಥರ ಹಾಕ್ಬಿಟ್ಟು ಮುಚ್ಚಿಡಬೇಕು. ನೀವು ಮುಚ್ಚಿಟ್ರೇ ಅದು ಚೆನ್ನಾಗಿ ಫಾರ್ಮ್ ಆಗೋದು ದೋಸೆ. ಮತ್ತು ನಾವು ತೆಗಿಬೇಕಾದ್ರೂ ಅದೇ ಎದ್ದು ಬರುತ್ತೆ. ಸೊ ನಾವೇ ಜಾಸ್ತಿ ಕಷ್ಟಪಡಬೇಕಂತೇನೂ ಇಲ್ಲ. ಇದು ಕೂಡ ಜೋರಾದ ಉರಿನಲ್ಲೇ ಉರಿಬೇಕು. ಯಾಕಂತ ಹೇಳಿದ್ರೆ ಊರಲ್ಲಿ ನಾವು ಸೌದೆ ಒಲೆಯಲ್ಲಿ ದೋಸೆ ಮಾಡೋದು, ಗ್ಯಾಸ್ಗಳಲ್ಲಿ ಮಾಡೋದೇ ಇಲ್ಲ. ಸೌದೆ ಒಲೆನ ತುಂಬ ಟೇಸ್ಟ್ ಕೊಡುತ್ತೆ, ಮತ್ತು ಎಲ್ಲ ಕಡೆನೂ ಬೆಂಕಿ ಹರಡ್ಕೊಂಡಿರುತ್ತೆ. ಆವಾಗ ದೋಸೆ ಬೇಗ ಬೇಯುತ್ತೆ. ಅದರಿಂದ ಊರಲ್ಲಿ ನಾವು ಸೌದೆ ಒಲೆಯಲ್ಲೇ ಮಾಡೋದು. ಈಗಲೂ ಅಷ್ಟೇ, ನಾವು ಬ್ಯಾಚುಲರ್ಸ್ಗಳೆಲ್ಲ ಈಗ ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಅವ್ರ ಮನೆಯಲ್ಲಿ ತಾಯಿಯವ್ರ ಹತ್ರ ಎಲ್ಲ ಹೇಳಿರ್ತಾರೆ, ನಾಳೆ ನಾನು ಬರ್ತಾ ಇದ್ದೀನಿ ಉಪ್ಪು ದೋಸೆ ಮಾಡಿಡು ಅಂತ. ಅಷ್ಟು ಫೇವ್ರೆಟ್ಟು. ನಾವು ಅಷ್ಟೇ ಜಾಸ್ತಿ ಊರಿಗೆ ಹೋದರೆ ಇದನ್ನೇ ಮಾಡೋದು. ಸೌದೆಗಳಿದೆಯಲ್ಲ, ಸೌದೆ ಒಲೆ, ಅದರಿಂದ ಇದನ್ನೇ ಮಾಡೋದು. ಈ ಥರ ತಾನಾಗೆ ಎದ್ದೇಳುತ್ತೆ, ನಾವೇನು ಕಷ್ಟಪಡಬೇಕಾಗಿಲ್ಲ. ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಅದು ತೂತಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೋಸೆ. ಈ ದೋಸೆನ ನಾವು ನಾನ್ ವೆಜಿಟೇರಿಯನ್ ಆದರೆ ಮೀನು ಸಾಂಬಾರು ಅಥವಾ ಚಿಕನ್ ಸಾರು, ಚಟ್ನಿ, ಈ ಥರ ಮೀನು ಸಾರು ಅಥವಾ ಚಿಕನ್ ಸಾರು ಜೊತೆಗೆ ತಿನ್ಬೋದು. ಆ ತೂತೊಳಗೆಲ್ಲ ಸಾಂಬಾರು ಹೋಗಿ ಅದೊಂಥರ ನೀಟಾಗಿ ಟೇಸ್ಟಿ ಬರುತ್ತೆ ತಿನ್ನೋದಕ್ಕೆ. ಆ್ಯಂಡ್ ನಮಗೆ ಇಲ್ಲ ನಾವು ನಾನ್ ವೆಜಿಟೇರಿಯನ್ ಅಲ್ಲ ಅಂತಂದರೆ ಮಾಮೂಲಿ ತರಕಾರಿ ಸಾಂಬಾರು ಅಥವಾ ಚಟ್ನಿನೋ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ ಕಾಂಬಿನೇಷನು ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಸಕ್ಕರೆ ಹಾಕ್ಕೊಂಡು ತಿಂತೀನಿ ಅಂದರೆ ಹಂಗೆ ತಿನ್ಬೋದು. ಇಲ್ಲ ಹಂಗೆ ಖಾಲಿ ದೋಸೆನೇ ತಿಂತೀನಿ ಅಂದರೂ ಕೂಡ ತಿನ್ಬೋದು. ಅದು ಟೇಸ್ಟಾಗಿರುತ್ತೆ. ಯಾಕೆಂದರೆ ನಾವು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಅದು ಕೂಡ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಈ ದೋಸೆ ತುಂಬ ಚೆನ್ನಾಗಿದೆ. ಈ ನೋಡಿ, ಈ ಥರ ತೂತಾಗಿ ಕಾಣಿಸುತ್ತೆ. ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ ಹಾಗೆ, ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಈ ಥರ ಹೆಂಚಲ್ಲಿ ಮಾಡಿ, ಈ ತವ ಸಿಗುತ್ತೆ ಇಲ್ಲಿ. ನಾವು ಇಲ್ಲೇ ಬೆಂಗಳೂರಲ್ಲೇ ತೊಗೊಂಡಿದ್ದು, ಬಟ್ ಈಗ ಸ್ವಲ್ಪ ನಮಗಲ್ಲಿ ಕಾಣಿಸ್ತಾ ಇಲ್ಲ. ಸರ್ಚ್ ಮಾಡಿದರೆ ಸಿಗ್ಬೋದು. ನಾನು ಅದು ಬ್ರೇಕ್ ಆಗಿರೋದು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದರಲ್ಲಿ ಚೆನ್ನಾಗಿ ಬರುತ್ತೆ, ತೆಗಿಯೋದಕ್ಕೂ ತುಂಬ
ಚೆನ್ನಾಗಾಗುತ್ತೆ. ನಾವೇನು ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಸೊ ಅದೇ ಎದ್ದು ಬರುತ್ತೆ ದೋಸೆ ಆದಮೇಲೆ ಆಟೋಮೆಟಿಕ್ಕಾಗಿ. ನೀವು ನೋಡ್ತಾ ಇದ್ದೀರಲ್ಲ ಹೆಂಗೆ ನಾನು ತೆಗಿತಾ ಇದ್ದೀನಿ ದೋಸೆ ಅಂತ. ಸೊ ಈ ಕಡೆ ಸೌತೆಕಾಯಿ ಸಾಂಬಾರನ್ನು ಮಾಡಿದ್ದೆ ನಾನು, ಅದು ಕುದೀತಾ ಇದೆ. ಅದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೌತೆಕಾಯಿ ಸಾಂಬಾರಿಗೆ ಇಷ್ಟ ಆಗಿಲ್ಲ ಅಂತಂದರೆ ತೆಂಗಿನಕಾಯಿ ಚಟ್ನಿನೂ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ದೋಸೆ ಆಗ್ತಾಯಿದೆ ನೋಡಿ. ಆ್ಯಕ್ಚುಲಿ ಇದು ಏನು ಅಂತಂದರೆ ಗ್ಯಾಸಲ್ಲಿ ಮಾಡೋದಕ್ಕಿಂತ ನಾವು ಸೌದೆ ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೂ ಟೇಸ್ಟ್ ಕೊಡುತ್ತೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ. ಸೊ ಯಾವಾಗಲೂ ನೀವು ಮಾಡಬೇಕಂದ್ರೆ ಗ್ಯಾಸಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಸೌದೆ ಒಲೆಯಲ್ಲೇ ಜಾಸ್ತಿ ಮಾಡಿ, ಸೌದೆ ಒಲೆನೇ ಚೂಸ್ ಮಾಡ್ಕೊಳ್ಳಿ. ಏಕೆಂದರೆ ಇದು ಸೌದೆ ಒಲೆಯಲ್ಲೇ ಚೆನ್ನಾಗಿ ಬರೋದು. ಈ ಥರ ನೋಡಿ, ದೊಡ್ಡೂರಿನಲ್ಲಿ ನಾವು ಇಟ್ಟರೆ ಈ ಥರ ಆಗ್ಬಿಡುತ್ತೆ. ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದು ಸೀದೋಗಿರೋ ಥರ ಕಾಣಿಸುತ್ತೆ, ಬಟ್ ಸೀದೋಗಿರೋದಿಲ್ಲ, ಅದು ಕ್ರಿಸ್ಪಿಯಾಗಿರುತ್ತೆ. ಹಂಗಿದ್ರೇ ತಿನ್ನೋದಕ್ಕೆ ಮಜಾ ಆಗೋದು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಈ ಥರ ತವ ತೊಗೊಂಡು ಟ್ರೈ ಮಾಡಿ ನೋಡಿ. ಹೆಂಗಿದೆ ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕರಾವಳಿಗರಂತೂ ಈ ಉಪ್ಪು ದೋಸೆ, ನೀರು ದೋಸೆ ಬರೀ ಇದೇ ಮಾಡೋದು. ಬೆಂಗಳೂರಲ್ಲೆಲ್ಲ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು, ಪಲಾವು ಹಿಂಗೆ ಮಾಡ್ತಾರೆ. ಬಟ್ ನಮ್ಮ ಕರಾವಳಿ ಸೈಡಲ್ಲೆಲ್ಲ ಬರೀ ದೋಸೆಗಳು. ಒಂದು ದಿವಸ ನೀರು ದೋಸೆ, ಒಂದು ದಿವಸ ಉಪ್ಪು ದೋಸೆ, ಒಂದು ದಿವಸ ಉದ್ದಿನ ದೋಸೆ, ಒಂದು ದಿವಸ ಇಡ್ಲಿ. ಇಷ್ಟೇ ತಿಂಡಿ ಅವ್ರು ಮಾಡೋದು, ಬೇರೆ ಯಾವ ತಿಂಡಿನೂ ಮಾಡಲ್ಲ. ಈ ಚಿತ್ರಾನ್ನ, ಪಲಾವು, ಪುಳಿಯೋಗರೆನೋ, ರೈಸ್ ಬಾತು ಇದೆಲ್ಲ ಅವ್ರು ಮಾಡೋದೇ ಇಲ್ಲ. ಅವ್ರಿಗೆಲ್ಲ ಇಷ್ಟನೂ ಆಗೋದಿಲ್ಲ. ಅವ್ರಿಗೆ ಇಷ್ಟ ಆಗೋದು ಇಂಥ ತಿಂಡಿಗಳು. ಬರೀ ಇದು ಏನು ಅಕ್ಕಿನ ರುಬ್ಬೋದು, ದೋಸೆನೇ ವೆರೈಟಿ ಆಫ್ ದೋಸೆ ಮಾಡ್ತಾರೆ. ಈ ಇಡ್ಲಿ ಮಾಡೋ ಪಾತ್ರೆನಲ್ಲೂ ಕೂಡ ಈ ಬಂಧನ ಹಾಕ್ಬಿಟ್ಟು ಬೇಯಿಸ್ತಾರೆ. ಆಮೇಲೆ ಬಾಳೆ ಎಲೆ ಇದೆಯಲ್ಲ ಅದರಲ್ಲೂ ಕೂಡ ಹಾಕಿ ಅದನ್ನು ತೆಂಗಿನಕಾಯಿ ತುರಿ, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅದರಲ್ಲೂ ಬೇಯಿಸ್ತಾರೆ. ಅದು ಕೂಡ ತುಂಬ ಟೇಸ್ಟ್ ಬರುತ್ತೆ. ನಮಗೆ ಕರಾವಳಿ ಸೈಡ್ ಅವರಿಗೆ ಬೆಳಗ್ಗೆ ನಾಷ್ಟ ಅಂದರೆ ಇದೇನೆ. ನಾವು ಮಾಮೂಲಿ ಈ ರೈಸ್ ಬಾತೆಲ್ಲ ತಿನ್ನೋದು ತುಂಬ ಕಡಿಮೆ. ಸೊ ನೋಡಿ, ನಾನು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಉಪ್ಪು ದೋಸೆಗೆ ಕಾಂಬಿನೇಷನ್ ಥರ ಅಂತ ತೆಂಗಿನಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತೆಂಗಿನಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇರೋದು. ತುಂಬ ಸಿಂಪಲಾಗಿ ಮಾಡಿದ್ರೇ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಆದ್ದರಿಂದ ನಾನು ಯಾವ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಯಾವ ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಅಷ್ಟೇ ಹಾಕಿರೋದು. ನೋಡಿ ಈ ಥರ ಬರುತ್ತೆ, ದಪ್ಪ ಬರುತ್ತೆ. ಈ ಉಪ್ಪು ದೋಸೆಗೆ ತುಂಬ ಹೆಸರಿದೆ. ಉಪ್ಪು ದೋಸೆ ಅಂತಾರೆ, ಓಡ್ ದೋಸೆ ಅಂತಾರೆ, ಕೈಲಾಪೋಳಿ ಅಂತಾರೆ, ಆಮೇಲೆ ಬಕ್ರೆ ಅಂತಾರೆ ಕೊಂಕಣಿನಲ್ಲಿ, ಆಮೇಲೆ ಕಫ ರೊಟ್ಟಿ ಅಂತಾರೆ. ತುಂಬ ಹೆಸರಿದೆ ಉಪ್ಪು ದೋಸೆಗೆ. ಈ ಥರ ದಪ್ಪ ಬಂದರೆ ಒಂದು ತಿಂದರೆ ಸಾಕಾಗುತ್ತೆ, ಅಥವಾ 2 ತಿಂದರೆ ಸಾಕಾಗುತ್ತೆ, ಹೊಟ್ಟೆ ತುಂಬೋಗುತ್ತೆ. ಇದು ಒಂದು ಬೆಳಗ್ಗೆ ತಿಂದ್ಬಿಟ್ಟು ನಾವು ಕೆಲಸಕ್ಕೆ ಹೋದರೆ ಮಧ್ಯಾಹ್ನ ಊಟ ಮಾಡಬೇಕಾಗೂ ಇಲ್ಲ, ಡೈರೆಕ್ಟಾಗಿ ಸಾಯಂಕಾಲ ಬಂದು ಏನಾದ್ರು ತಿನ್ಕೋಬೋದು. ಅಷ್ಟು ಹೊಟ್ಟೆ ಗಟ್ಟಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.